ಕೊಲ್ಲಿ ಯುದ್ಧದಿಂದಾಗಿ ಗ್ಯಾಸ್ ಟ್ರಬಲ್ ರಾಜ್ಯದಲ್ಲಿ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಬೆಂಗಳೂರಲ್ಲಿ ಆಟೋ ಗ್ಯಾಸ್ ಸಂಕಷ್ಟ ಹೆಚ್ಚಾಗ್ತಾನೆ ಇದೆ. ಆಟೋ ಗ್ಯಾಸ್ಗಾಗಿ ತಡರಾತ್ರಿಯಿಂದಲೇ ಆಟೋ ಚಾಲಕರು ಕ್ಯೂ ನಿಲ್ಲಬೇಕಾಗಿರುವಂತಹ ಪರಿಸ್ಥಿತಿ ಇದೆ. ರಾಜಾಜಿನಗರ ಫಸ್ಟ್ ಬ್ಲಾಕ್ನಲ್ಲಿರುವಂತಹ ಇಂಡಿಯನ್ ಆಯಿಲ್ ಬಂಕ್ 2.5 ಕಿಲೋಮೀಟರ್ ಸರತಿ ಸಾಲಿನಲ್ಲಿ ಆಟೋ ಚಾಲಕರು ನಿಂತಿದ್ದಾರೆ. ರಾಜಾಜಿನಗರದ ಸಿಚುವೇಶನ್ ಇದು. ರಾಜ್ಯದಲ್ಲಿ ಅದರಲ್ಲೂ ಕೂಡ ಬೆಂಗಳೂರಿನಲ್ಲಿ ಆಟೋ ಗ್ಯಾಸ್ಗಾಗಿ ಈಗ ದೊಡ್ಡ ಪ್ರಮಾಣದಲ್ಲಿ ಸಮಸ್ಯೆ ಉಂಟಾಗ್ತಾ ಇದೆ, ಅಭಾವ ಉಂಟಾಗ್ತಾ ಇದೆ. ಯಾವ ಪ್ರದೇಶದಲ್ಲಿ ಅಥವಾ ಯಾವ ಗ್ಯಾಸ್ ಸ್ಟೇಷನ್ನಲ್ಲಿ ಲಭ್ಯ ಇದೆಯೋ ಅಲ್ಲಿ ಸಾಲುಗಟ್ಟಿ ನಿಂತಿದ್ದಾರೆ ಆಟೋ ಚಾಲಕರು. 2 ಕಿಲೋಮೀಟರ್ ವರೆಗೂ ಕೂಡ ಆಟೋ ಗ್ಯಾಸ್ಗಾಗಿ ಆಟೋಗಳು ಕ್ಯೂ ನಿಂತಿರೋದು ರಾಜಾಜಿನಗರದಲ್ಲಿ. ಆ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಿ. 2.5 ಕಿಲೋಮೀಟರ್ನಷ್ಟು ಕ್ಯೂ ಇದೆ. ಅಲ್ಲಿ ಗ್ಯಾಸ್ ಸಿಗದೆ ಆಟೋ ಚಾಲಕರು ಪರದಾಡುವಂತಹ ಪರಿಸ್ಥಿತಿ. ಅದರ ಜೊತೆಗೆ ಅಲ್ಲಿ ಸಿಬ್ಬಂದಿಗಳ ಜೊತೆಗೆ ವಾಗ್ವಾದಗಳು ಅದು ಕೂಡ ನಡೀತಾ ಇದೆ. ತಡರಾತ್ರಿಯಿಂದಲೇ ಆಟೋ ಚಾಲಕರು ಕ್ಯೂ ನಿಂತಿದ್ದಾರೆ. ಎಲ್ಲೂ ಕೂಡ ಸಿಗ್ತಾ ಇರುವಂತಹ ಸ್ಟೇಷನ್ಗಳಲ್ಲಿ ಈ ರೀತಿಯಾಗಿ ಗಂಟೆಗಟ್ಟಲೆ ದಿನಗಟ್ಟಲೆ ಕಾಯಬೇಕಾಗಿರುವಂತಹ ಪರಿಸ್ಥಿತಿ. ರಾತ್ರಿಗಿಡೀ ಕಾದಿದ್ದಾರೆ. ತಡರಾತ್ರಿಯಿಂದಲೇ ಅಲ್ಲಿ ಆಟೋಗಳು ಬಂದು ಕ್ಯೂ ನಿಂತಿದ್ದಾವೆ. ರಾಜಾಜಿನಗರದ ಸನ್ನಿವೇಶ ಇದು. ಬೆಂಗಳೂರಿನ ಬಹುತೇಕ ಆಟೋ ಗ್ಯಾಸ್ ಸ್ಟೇಷನ್ಗಳು ಬಂದಾಗಿದೆ. ಸಿಗ್ತಾ ಇರುವಂತಹ ಕಡೆಗಳಲ್ಲಿ ಈ ರೀತಿಯಾಗಿರುವಂತಹ ಪರಿಸ್ಥಿತಿ ಇದೆ. ಸಾಲುಗಟ್ಟಿ ನಿಲ್ಬೇಕಾದಂತಹ ಪರಿಸ್ಥಿತಿ. 2.5 ಕಿಲೋಮೀಟರ್ನಷ್ಟು ಕ್ಯೂ ಇದೆ ಅಲ್ಲಿ. ರಾಜಾಜಿನಗರದ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಿ. ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶರತ್. ಇದೀಗ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಶರತ್, ಇರುವಂತಹ ಗ್ಯಾಸ್ ಸ್ಟೇಷನ್ಗಳಲ್ಲಿ ಲಭ್ಯವಿರುವಂತಹ ಕಡೆಗಳಲ್ಲಿ ಈ ರೀತಿಯಾಗಿ ಕಿಲೋಮೀಟರ್ ಗಟ್ಟಲೆ ಆಟೋಗಳು ನಿಂತಿರುವಂತಹ ದೃಶ್ಯ. 2.5 ಕಿಲೋಮೀಟರ್ನಷ್ಟು ಈಗ ಆಟೋಗಳಲ್ಲಿ ಕೂಡ ನಿಂತಿರುವಂಥದ್ದು. ಏನು ಹೇಳ್ತಾರೆ? ರಾತ್ರಿ ಇಡೀ ಅಲ್ಲಿ ನಿದ್ದೆ ಬಿಟ್ಟು ನಿಲ್ಬೇಕಾದಂತಹ ಪರಿಸ್ಥಿತಿ ಇದೆ. ಮಧುಕರ್, ಖಂಡಿತ ಏನು ಮಧ್ಯಪ್ರಾಚ್ಯ ಯುದ್ಧದ ಕಾರಣದಿಂದಾಗಿ ಗ್ಯಾಸ್ನ ಸಮಸ್ಯೆ ಉಂಟಾಗಿದೆ. ಅದರಲ್ಲೂ ಕೂಡ ಬೆಂಗಳೂರಿನಂತೂ ಎಲ್ಲ ಕಡೆಗಳಲ್ಲೂ ಕೂಡ ಎಲ್ಲಿ ಗ್ಯಾಸ್ ಸಿಗ್ತಾ ಇದೆಯೋ ಅಲ್ಲಿ ಬಂದು ಆಟೋ ಚಾಲಕರು ಕಿಲೋಮೀಟರ್ ಗಟ್ಟಲೆ ತಮ್ಮ ಆಟೋಗಳನ್ನು ನಿಲ್ಲಿಸಿಕೊಂಡು ಕಾಯ್ತಾ ಇರುವಂತಹ ಪರಿಸ್ಥಿತಿ ಸದ್ಯಕ್ಕೆ ಎದುರಾಗಿರುವಂಥದ್ದು. ಹಲವು ಭಾಗಗಳಲ್ಲಿ ಮಧ್ಯರಾತ್ರಿನೇ ಕೆಲವು ಕಡೆ ಗ್ಯಾಸ್ ಬಂಕ್ಗಳನ್ನು ಕ್ಲೋಸ್ ಮಾಡಲಾಗುತ್ತೆ. ಕೆಲವು ಕಡೆ ಬೋರ್ಡ್ಗಳನ್ನು ಈಗಾಗಲೇ ಹಾಕಲಾಗಿದೆ. ಅವೈಲಬಿಲಿಟಿ ಇಲ್ಲದಂತಹ ಕಾರಣದಿಂದಾಗಿ ಬಂಕ್ಗಳನ್ನು ಕ್ಲೋಸ್ ಮಾಡಲಾಗಿದೆ ಅಂತ ಹೇಳಿ. ಪ್ರಸ್ತುತ ನಾನು ಇವಾಗ ರಾಜನಗರದಲ್ಲಿರುವಂತಹ ಇಂಡಿಯನ್ ಆಯಿಲ್ ಗ್ಯಾಸ್ ಬಂಕ್ನ ಮುಂಭಾಗದಲ್ಲಿದ್ದೇನೆ. ನೀವು ಗಮನಿಸ್ತಾ ಇರುವಂಥದ್ದು ಇದು ರಾಜನಗರ ಫಸ್ಟ್ ಬ್ಲಾಕ್ನಲ್ಲಿರುವಂತಹ ಈಗ ತಾನೇ ಈ ಇಂಡಿಯನ್ ಆಯಿಲ್ ಗ್ಯಾಸ್ ಬಂಕ್ನಲ್ಲಿ ಗ್ಯಾಸನ್ನು ಹಾಕೋದಕ್ಕೆ ಆರಂಭವನ್ನು ಮಾಡಿದ್ದಾರೆ. ತಡರಾತ್ರಿ ಬಂಕ್ಗೆ ಗ್ಯಾಸ್ ಬಂದಿದೆ. ತದನಂತರವಾಗಿ ಇದೀಗ 6:30 ಈಗ ಆಗ್ತಾ ಇದ್ದಂತೆ ಕೂಡ ಅವರು ಗ್ಯಾಸನ್ನು ಹಾಕೋದಕ್ಕೆ ಆರಂಭವನ್ನು ಮಾಡಿದ್ದಾರೆ. ಎಲ್ಲರೂ ಕೂಡ ಕೆಲವೊಂದಿಷ್ಟು ಜನ ನೀವು ಗಮನಿಸ್ತಾ ಇರುವಂತೆ ತಳ್ಳಿಕೊಂಡು ಆಟೋವನ್ನು ಬರ್ತಾ ಇದ್ದಾರೆ. ಕೆಲವರು ಇದ್ದಂತಹ ಗ್ಯಾಸನ್ನು ಬಳಸಿಕೊಂಡು ಈ ಜಾಗಕ್ಕೆ ಬರ್ತಾ ಇದ್ರೆ, ಇನ್ನು ಕೆಲವರು ತಳ್ತಾ ಇರುವಂತಹ ದೃಶ್ಯಾವಳಿಗಳನ್ನು ಕೂಡ ನೀವು ಸದ್ಯಕ್ಕೆ ಗಮನಿಸ್ತಾ ಇರುವಂಥದ್ದು. ಒಟ್ಟಾರೆಯಾಗಿ ಗ್ಯಾಸ್ನ ಬೆಲೆಯಲ್ಲೂ ಕೂಡ ಕೆಲವು ಏರಿಕೆ ಆಗಿರುವಂತಹ ಕಾರಣದಿಂದಾಗಿ ಎಲ್ಲ ಕಡೆಗಳಲ್ಲೂ ಕೂಡ ಬೆಲೆ ಏರಿಕೆ ಸಂಬಂಧ ಬೆಲೆಗೆ ಡಿಮ್ಯಾಂಡನ್ನು ಮಾಡುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ ಅನ್ನುವಂಥ ಒಂದು ಆರೋಪವನ್ನು ಕೂಡ ಮಾಡ್ತಾರೆ. ಜೊತೆಗೆ ಹಲವು ಭಾಗದಲ್ಲಿ ಗ್ಯಾಸ್ನ ಅವೈಲಬಿಲಿಟಿನೇ ಇಲ್ಲ. ಅಂಥ ಜಾಗದಲ್ಲಿ ಕೂಡ ಗ್ಯಾಸನ್ನು ಪಡೆದುಕೊಳ್ಳುವಂತಹ ಪರಿಸ್ಥಿತಿ ಕೂಡ ಇಲ್ಲ. ಹಾಗಾಗಿ 20-25 ಕಿಲೋಮೀಟರ್ ಗಟ್ಟಲೆ ದೂರ ಆಟೋಗಳನ್ನು ಟೋ ಮಾಡ್ಕೊಂಡು ಬರೋದಾಗಿರ್ಬೋದು. ಜೊತೆಗೆ ಆಟೋನ ತೆಗೆದುಕೊಂಡು ಬಂದು ಎಲ್ಲಿ ಸಿಗುತ್ತೋ ಅಲ್ಲಿ ಬಂದು ಗ್ಯಾಸನ್ನು ಹಾಕಿಸ್ಕೊಳ್ಬೇಕಾದಂಥ ಪರಿಸ್ಥಿತಿ ಸದ್ಯಕ್ಕೆ ಆಟೋ ಚಾಲಕರಿಗೆ ಎದುರಾಗಿರುವಂಥದ್ದು. ಸುಮಾರು 3-3.5 ಲಕ್ಷಕ್ಕೂ ಅಧಿಕ ಆಟೋಗಳು ಬೆಂಗಳೂರು ನಗರದಲ್ಲಿ ಇದ್ದಾವೆ. ಆ ಕಾರಣದಿಂದಾಗಿ ಎಲ್ಲೂ ಕೂಡ ಗ್ಯಾಸ್ ಸಿಗದೇ ಇರುವಂತಹ ಕಾರಣದಿಂದಾಗಿ ಅವರಿಗೆ ಜೀವನವನ್ನು ನಡೆಸೋದಕ್ಕೆ ಕಷ್ಟ ಆಗಿದೆ ಅಂತ ಹೇಳಿ ಸರ್ಕಾರ ಕೂಡ ಹಿಡಿಶಾಪವನ್ನು ಹಾಕುವಂತಹ ಕೆಲಸವನ್ನು ಕೂಡ ಆಟೋ ಚಾಲಕರು ಮಾಡ್ತಾ ಇದ್ದಾರೆ. ಇಲ್ಲಿ ಈ ಜಾಗದಲ್ಲಿ ಏನು ಇಂಡಿಯನ್ ಆಯಿಲ್ ಪೆಟ್ರೋಲ್ ಬಂಕ್ ಹಾಗೆ ಗ್ಯಾಸ್ ಬಂಕ್ ಏನಿದೆ, ಇಲ್ಲೂ ಕೂಡ ಸುಮಾರು 2.5 ಕಿಲೋಮೀಟರ್ಗಳ ಅಷ್ಟು ದೂರ ಆಟೋ ಚಾಲಕರು ತಮ್ಮ ಆಟೋಗಳನ್ನು ಹಾಕೊಂಡಿದ್ದಾರೆ. ಸುಮಾರು 1,000ಕ್ಕೂ ಅಧಿಕ ಆಟೋಗಳು ಈ ಗ್ಯಾಸ್ ಬಂಕ್ನಿಂದ ಹತ್ತಿರದ ಈ ದೂರದಲ್ಲಿ ಇರುವಂಥದ್ದು. ಒಟ್ಟಾರೆಯಾಗಿ ಈ ಭಾಗದಲ್ಲಿ ಮನೆಗಳ ಮುಂಭಾಗದಲ್ಲೂ ಕೂಡ ಆಟೋಗಳನ್ನು ಹಾಕೊಂಡಿರುವಂತಹ ಕಾರಣದಿಂದಾಗಿ ಅಲ್ಲೂ ಕೂಡ ಕೆಲವೊಂದಿಷ್ಟು ಸಮಸ್ಯೆಗಳಾಗ್ತಿದೆ. ನಮಗೂ ಕೂಡ ವೆಹಿಕಲ್ಗಳನ್ನು ತೆಗೆಯೋದಕ್ಕೆ ಆಗ್ತಿಲ್ಲ. ಆ ಕಾರಣದಿಂದಾಗಿ ಆಟೋಗಳನ್ನು ತೆಗೆದುಕೊಂಡು ಬಂದು ಇಲ್ಲಿ ಹಾಕ್ಕೊಂಡಿದ್ದಾರೆ ಅಂತಲೂ ಕೂಡ ಕೆಲವೊಂದಿಷ್ಟು ಜನ ಹೇಳ್ತಾ ಇದ್ದಾರೆ.
ಒಟ್ಟಾರೆಯಾಗಿ ಈ ಜಾಗದಲ್ಲಿ 2.5 ಕಿಲೋಮೀಟರ್ ಅಷ್ಟು ದೂರ ಆಟೋಗಳು ನಿಂತಿದ್ದಾವೆ. ಸಂಬಂಧಪಟ್ಟಂತೆ ಈಗ ನೀವು ಗಮನಿಸ್ತಾ ಇರುವಂಥದ್ದು ಎಲ್ಲ ದೃಶ್ಯ, ಆಟೋ ಚಾಲಕರು ಬಂದು ನಿಂತಿರುವಂತಹ ದೃಶ್ಯ. ಜೊತೆಗೆ ಇಲ್ಲಿರುವಂತಹ ಆಟೋ ಚಾಲಕರನ್ನು ಕೂಡ ನಾವು ಮಾತನಾಡಿಸುವಂಥ ಕೆಲಸ ಮಾಡೋಣ. ಸರ್ ನಮಸ್ತೆ, ಈಗ ಬಂದಿದ್ದೀರಾ, ಆ ಗ್ಯಾಸ್ ಸಿಗ್ತಾ ಇದೆಯಾ? ಎಷ್ಟು ದೂರದಿಂದ ಬಂದಿದ್ದೀರಾ ನೀವು? ಹೇಗಿದೆ ಪರಿಸ್ಥಿತಿ? ಸರ್, ನಾನು ಇವತ್ತು ಬೆಳಗ್ಗೆ 2 ಗಂಟೆಗೆ ಬಂದು ಕ್ಯೂ ನಿಂತಿದ್ದೀನಿ ಸರ್. ಇದು ತುಂಬ ಅನ್ಯಾಯ ಇದು ಸರ್. ಎಷ್ಟು ದಿವಸದಿಂದ ಈ ಥರ ಆಗ್ತಾಯಿದೆ. 1ನೇ ತಾರೀಕಿಂದ ಗ್ಯಾಸ್ ರೇಟ್ ಮಾಡ್ತಾರೋ ಅಥವಾ ಏನು ಮಾಡ್ಲಿಕ್ಕೆ ಮಾಡ್ತಾರೋ ಗೊತ್ತಿಲ್ಲ. ತುಂಬ ಪ್ರಾಬ್ಲಮ್ ಆಗ್ತಾಯಿದೆ ಇದು. ಓಕೆ, ಎಷ್ಟೆಷ್ಟು ಎಲ್ಲೆಲ್ಲ ನೋಡಿದ್ದೀರಾ ನೀವು? ಎಲ್ಲೂ ಸಿಗ್ಲಿಲ್ವಾ ಗ್ಯಾಸ್ ನಿಮಗೆ? ನಿನ್ನೆಯಿಂದ ಎಲ್ಲೂ ಸಿಕ್ಕಿಲ್ಲ ಸರ್. ಮೊನ್ನೆ ದಿವಸ ಟೋಲ್ ಗೇಟಲ್ಲಿ ಬೆಳಿಗ್ಗೆ 5 ಗಂಟೆಗೆ ಹೋಗಿ ನಿಂತ್ಕೊಂಡು ಮಾಡಿದೆ, ಹಾಕಿಸ್ಕೊಂಡೆ. ಇವತ್ತು ಇಲ್ಲಿಗೆ ಬಂದಿದ್ದೀನಿ ಬರೀ 400 ರೂಪಾಯಿಗೆ. ಏನಕ್ಕೂ ಸರ್ 4 ಲೀಟ್ರ್ ತೊಗೊಂಡು ಏನು ಜೀವನ ಮಾಡೋದು ಸರ್? ಹೆಂಡತಿ ಮಕ್ಕಳು ಬಾಡಿಗೆ ಕಟ್ಟೋದಂಗೆ, ಈಗ ಸ್ಕೂಲ್ ಫೀಸ್ ಬಂದಿದೆ, ಸ್ಕೂಲ್ ಫೀಸ್ ಕಟ್ಟೋದಂಗೆ. ಈ ಥರ ಆದರೆ ತುಂಬ ಹಿಂಸೆ ಆಗ್ಬಿಡುತ್ತೆ ಸರ್. ಸ್ವಲ್ಪ ಏನೋ ಗೌರ್ಮೆಂಟ್ ಇದರಲ್ಲಿ ಸ್ವಲ್ಪ ಇದು ಮಾಡಿಕೊಂಡು ಗ್ಯಾಸ್ ವ್ಯವಸ್ಥೆ ಮಾಡಿಕೊಟ್ರೆ ತುಂಬ ಒಳ್ಳೆಯದು ಅಂತ ಕೇಳ್ಕೊತೀವಿ. ಅಲ್ಲ, ಇರೋ ರೇಟ್ಗೆ ಕೊಡ್ತಾ ಇದ್ರೆ ಜಾಸ್ತಿ ಡಿಮ್ಯಾಂಡ್ ಮಾಡ್ತಾ ಇದ್ರೆ ರೇಟು ಹೇಗೆ ಅಂತ? ಡಿಮ್ಯಾಂಡ್ ಹೇಗಿದೆಯಲ್ಲ, ಈಗ 64 ರುಪೀಸ್ ಇದ್ದಿದ್ದು ಇವತ್ತು 90 ರುಪೀಸ್ ಆಗಿದೆ. ಆ ಥರ ಆಗಿದೆ ಗ್ಯಾಸು. ಈಗ ಬೇರೆ ಕಡೆ ಜಾಸ್ತಿ, ಈಗ 90 ರೂಪಾಯಿ ಇದ್ರೂ ಕೂಡ ಜಾಸ್ತಿನೂ ಕೇಳ್ತಾರೆ. ಜಾಸ್ತಿ ಇನ್ನೂ 105 ರೂಪಾಯಿ ಮಾಡ್ತಾರೆ. ಕೆಲವೊಂದು ಬಂಕುಗಳಲ್ಲಿ 105 ಇದೆ ಪ್ರೈವೇಟ್ ಬಂಕಲ್ಲಿ. ಅದಕ್ಕೆ ನಾವು ಗೌರ್ಮೆಂಟ್ಗೆ ಹೇಳಿದ್ದೀವಿ ಈ ಥರ ಮಾಡಿ ಅಂತ ಲೆಟ್ರ್ ಕೊಟ್ಟಿದ್ದೀವಿ. ಆದ್ರೂ ಅವರು ಪ್ರೈವೇಟಲ್ಲಿ ಏನು ಕೇಳೋಕ್ಕಾಗಲ್ಲ ಅಂತಲೇ ಹೇಳ್ತಾ ಇದ್ದಾರೆ. ಇದಿಷ್ಟು ಆಟೋ ಚಾಲಕರು ಹೇಳ್ತಾ ಇರುವಂತಹ ಮಾತುಗಳು. ಇಲ್ಲಿ 90 ರೂಪಾಯಿ ದರ ಇದೆ, ಕೆಲವು ಕಡೆ 100-105 ರೂಪಾಯಿ ಕೂಡ ಕೇಳ್ತಾರೆ. ಶಾಲೆ ಮಕ್ಕಳಿಗೆ ಫೀಸ್ ಕಟ್ಟೋಕ್ಕೂ ಕೂಡ ಹಣ ಇಲ್ಲದಂತಹ ಪರಿಸ್ಥಿತಿ ಸದ್ಯಕ್ಕೆ ಎದುರಾಗಿದೆ ಅನ್ನುವಂತಹ ಮಾತುಗಳನ್ನು ಆಟೋ ಚಾಲಕರು ಹೇಳ್ತಾ ಇರುವಂಥದ್ದು. ಮಧುಕರ್, ಓಕೆ, ಥ್ಯಾಂಕ್ ಯು ಶರತ್ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.